ವೀಕ್ಷಕರೇ, ನಮ್ಮ ಕರ್ನಾಟಕಕ್ಕೆ ಸೇರಿದಂತ 3 ಜನ ಅಣ್ಣ ತಮ್ಮಂದರು ತಮ್ಮ ಕಾಲ್ ಮೇಲೆ ತಾವು ನಿಂತು ಸ್ವಾಭಿಮಾನಿಗಳಾಗಿ ಬದುಕಬೇಕು ಎಂಬ ಮಹತ್ವಾಕಾಂಕ್ಷೆಯಿಂದ ಮನೆ ಬಿಟ್ಟು ಪಕ್ಕದ ಸಿಟಿಗಳಿಗೆ ತೆರಳಿ ಅಲ್ಲಿ ಕೆಲವು ಜನ ಶ್ರೀಮಂತರ ಮನೆಗಳಲ್ಲಿ ಅಡಿಗೆಯವರಾಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಈ ರೀತಿ ಶುರುವಾದಂತ ಅವರು ಇವತ್ತು 1,000 ಕೋಟಿಗಿಂತನೂ ಕೂಡ ಹೆಚ್ಚು ವ್ಯವಹಾರ ನಡೆಸುವಂತ ಒಂದು ಸ್ವಂತದ ಬಿಸ್ನೆಸ್ ಸ್ಥಾಪಿಸಿ ವಿಶ್ವಮಾನ್ಯ ಸಂಸ್ಥೆಗಳಾದಂತ ಐಟಿಸಿ, ಹಿಂದೂಸ್ತಾನ್ ಯೂನಿಲಿವರ್ ಸಂಸ್ಥೆಗಳಿಗೆ ಸರಿಸಮವಾದಂತ ಪೈಪೋಟಿಯನ್ನು ಕೊಡ್ತಾ ಇವತ್ತು ವಿಶ್ವದ ಸುಮಾರು 31ಕ್ಕೂ ಹೆಚ್ಚಿನ ದೇಶಗಳಲ್ಲಿ ತಮ್ಮ ಬಿಸ್ನೆಸ್ ಹಿಗಿಸುವಂತ ಮಟ್ಟಿಗೆ ಬೆಳೆದಿದ್ದಾರೆ. ಹಾಗಾದ್ರೆ ನಮ್ಮದೇ ರಾಜ್ಯಕ್ಕೆ ಸೇರಿದಂತ ಆ ಸಂಸ್ಥೆ ಯಾವುದು ಅಂತ ನೀವೀಗ ಗೆಸ್ ಮಾಡ್ತಿರಬಹುದು. ಹೌದು, ನಾವು ಮಾತನಾಡ್ತಿರೋದು ನಮ್ಮದೇ ರಾಜ್ಯದ ಹೆಮ್ಮೆಯ ಮತ್ತು ಅನೇಕರ ಮೆಚ್ಚಿನ MTRನ ಸಂಸ್ಥೆ ಕುರಿತು. ಟಿವಿಗಳಲ್ಲಿ ಜಾಹೀರಾತು ಶುರುವಾದಾಗಿಂದನೂ ಕೂಡ ಇವತ್ತಿನವರೆಗೂ ನಾವು MTRಗೆ ಸಂಬಂಧಪಟ್ಟಂತ ಒಂದಿಲ್ಲೊಂದು ಉತ್ಪನ್ನಗಳ ಕುರಿತಾದಂತ ಆಡ್ಸ್ಗಳನ್ನ ನೋಡೇ ಇರ್ತೀವಿ. ಆದರೆ ವೀಕ್ಷಕರೇ, ಈ ಒಂದು ಸಂಸ್ಥೆ ಯಾರದ್ದು, ಇದು ಬೆಳೆದು ಬಂದದ್ದು ಹೇಗೆ, ಇದಕ್ಕೆ ಒದಗಿದಂತ ಐತಿಹಾಸಿಕ ಅಡೆತಡೆಗಳು ಏನು ಎಂಬ ಬಗ್ಗೆ ಅನೇಕರಿಗೆ ಗೊತ್ತೇ ಇಲ್ಲ. ವೀಕ್ಷಕರೇ, ಅಂದಿನ ಪ್ರಧಾನಿಯವರಾದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನ ದೇಶದ ಜನತೆ ಮೇಲೆ ಹೇರಿದಾಗ ಆಗ ಭಾರತದಲ್ಲಿ ಫುಡ್ ಬಿಸ್ನೆಸ್ ನಡೆಸಿದಂತ ಅನೇಕ ಪ್ರಮುಖ ಸಂಸ್ಥೆಗಳು ಅದರ ಹೊಡೆತಕ್ಕೆ ಸಿಲುಕಿ ಬಹುತೇಕ ಮುಚ್ಚುವಂತ ಸ್ಥಿತಿಗೆ ತಲುಪಿದ್ವು. MTRಗೂ ಕೂಡ ಈ ಒಂದು ಎಮರ್ಜೆನ್ಸಿಯ ಬಿಸಿ ಸಾಕಷ್ಟು ಪ್ರಮಾಣದಲ್ಲಿ ತಟ್ಟಿತ್ತು. ಆಗ ಅದರ ಮಾಲೀಕರಾಗಿದ್ದಂತ ಶ್ರೀ ಸದಾನಂದ ಮಯ್ಯ ಎಂಬುವರು ತಮ್ಮ ಬಿಸ್ನೆಸ್ ನ ಎತ್ತಿ ನಿಲ್ಲಿಸಿ ಇವತ್ತು ಅದು ಸಾವಿರಾರು ಕೋಟಿ ಟರ್ನ್ ಓವರ್ ಸಾಧಿಸುವಂತ ಮಹಾಸಂಸ್ಥೆಯನ್ನಾಗಿ ಬದಲಿಸುವಲ್ಲಿ ಯಶಸ್ವಿಯಾಗಿದ್ದ. ವೀಕ್ಷಕರೇ, ಅಸಲಿಗೆ ಇದೆಲ್ಲ ಸಾಧ್ಯ ಆಗಿದ್ದು ಹೇಗೆ? ಒಂದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬದಿಂದ ಮೇಲ್ಬಂದು ಊರನ್ನ ತೊರೆದು ಧನಿಕರ ಮನೆಗಳಲ್ಲಿ ಅಡುಗೆಯವರಾಗಿ ಕೆಲಸ ಮಾಡ್ತಿದ್ದಂತ ಇವರು ಸ್ವಂತದ ಬಿಸ್ನೆಸ್ ಶುರು ಮಾಡಿ ಅದನ್ನ ದೇಶಾದ್ಯಂತ ಫೇಮಸ್ ಆಗುವಂತೆ ಮಾಡೋದಕ್ಕೆ ಆ 3 ಜನ ಮಯ್ಯ ಸೋದರರು ಪಟ್ಟಂತ ಪಾಡೇನು ಹಾಗೂ ಅದಕ್ಕೆ ಅವರು ಅಳವಡಿಸಿಕೊಂಡಂತ ಸ್ಟ್ರಾಟಜಿಗಳು ಏನು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಇವರ ಕತೆ ಇಲ್ಲಿಂದ 1921ರಷ್ಟು ಹಿಂದಕ್ಕೆ ಹೋಗುತ್ತೆ. ಆಗ ಉಡುಪಿಯಲ್ಲಿ 3 ಅಣ್ಣ ತಮ್ಮಂದರು ವಾಸ ಇದ್ರು. ಅವರೇ ಪರಮೇಶ್ವರ ಮಯ್ಯ, ಗಣಪ ಮಯ್ಯ ಹಾಗೂ ಯಜ್ಞ ನಾರಾಯಣ ಮಯ್ಯ. ಇವರದು ಅತಿ ಸಾಧಾರಣ ಮಧ್ಯಮ ವರ್ಗದ ಕುಟುಂಬ. ಈ 3 ಜನ ಸೋದರರು ತಾವು ದೊಡ್ಡವರಾದ ನಂತರ ಇನ್ನೂ ಕೂಡ ನಾವು ಪೋಷಕರ ಮೇಲೆ ಅವಲಂಬಿತರಾಗಿ ಇರಬಾರ್ದು ಅನ್ನುವಂತ ಕಾರಣಕ್ಕೆ ಕುಟುಂಬದ ಬಾಧ್ಯತೆಯನ್ನು ವಹಿಸಿಕೊಂಡು ಮನೆ ಬಿಟ್ಟು ಹೊರಟು ದುಡಿಯುವಂತ ಛಲದಿಂದ ಅವರು ಬೆಂಗಳೂರಿಗೆ ಬರ್ತಾರೆ. ಆಗ ಇನ್ನೂ ಕೂಡ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಅಂತ ಸಮಯದಲ್ಲಿ ಬ್ರಿಟಿಷ್ ಆಕ್ರಮಿತ ಭಾರತದಲ್ಲಿ ಅಂತ ಪ್ರಮುಖ ಉದ್ಯಮಿಗಳಾಗ್ಲಿ ಅಥವಾ ಇಲ್ಲಿಯ ಜನರಲ್ಲಿ ಹೇಳಿಕೊಳ್ಳುವಂತ ಸ್ಕಿಲ್ಗಳಾಗ್ಲಿ ಇರಲಿಲ್ಲ. ಈ ರೀತಿ ಇರುವಾಗ ಇಂಥ ಪರಿಸ್ಥಿತಿಯಲ್ಲಿ ಮನೆ ಬಿಟ್ಟು ದೂರದ ಊರಿಗೆ ಬಂದಂತ ಈ 3 ಜನ ಸೋದರರಿಗೆ ಅಡಿಗೆ ಕೆಲಸ ಬಿಟ್ಟು ಬೇರೆ ಯಾವುದೇ ಕೆಲಸ ಗೊತ್ತಿರಲಿಲ್ಲ. ಅದೊಂದನ್ನೇ ನಂಬಿಕೊಂಡು ಇಲ್ಲಿಗೆ ಬಂದಂತ ಇವರು ಇಲ್ಲಿದ್ದಂತ ಕೆಲ ಶ್ರೀಮಂತರ ಮನೆಗಳಲ್ಲಿ ಹಾಗೂ ಉದ್ಯಮಿಗಳ ಮನೆಗಳಲ್ಲಿ ಅಡಿಗೆ ಕೆಲಸಕ್ಕೆ ಸೇರ್ಕೊಳ್ತಾರೆ. ಈ 3 ಪೈಕಿ ಹಿರಿಯವರಾಗಿದ್ದಂತ ಪರಮೇಶ್ವರ ಮಯ್ಯ ಅವರಿಗೆ ಅವರ ಮನೆಯ ಯಜಮಾನಿಯೊಬ್ಬರು ಪ್ರೋತ್ಸಾಹ ಕೊಟ್ಟು ಅವ್ರಿಗೊಂದು ಸಣ್ಣ ಹೋಟೆಲ್ ತೆರೆಯುವಂತೆ ಸಲಹೆಯನ್ನ ಕೊಡ್ತಾರೆ. ಈ ಒಂದು ಸಲಹೆಯನ್ನ ಸ್ವೀಕಾರ ಮಾಡದಂತ ಅವರು ತಮ್ಮ 2ನೇ ಸೋದರ ಆದಂತ ಗಣಪಯ್ಯ ಮಯ್ಯ ಅವ್ರ ಜೊತೆ ಸೇರಿ ಅಲ್ಲೇ ಒಂದು ಸಣ್ಣ ಟಿಫನ್ ಕಾರ್ನರ್ ಶುರು ಮಾಡ್ತಾರೆ. ಅದರ ಹೆಸರೇ ಬ್ರಾಹ್ಮಿನ್ ಕಾಫಿ ಕ್ಲಬ್. ಬೆಂಗಳೂರಿನ ಲಾಲ್ಬಾಗ್ ಬಳಿ ಇರುವಂತ ಮಾವಳ್ಳಿಯಲ್ಲಿ ಈ ಒಂದು ಬ್ರಾಹ್ಮಿನ್ ಕಾಫಿ ಕ್ಲಬ್ ಅನ್ನ ತೆರೀತಾರೆ. ಇಲ್ಲಿ ಇಡ್ಲಿ, ದೋಸೆ, ಕಾಫಿ, ಚಹಾ ಸೇರಿದಂತೆ ದಕ್ಷಿಣ ಭಾರತದ ಪ್ರಮುಖ ತಿಂಡಿ ಅಥವಾ ಉಪಹಾರಗಳನ್ನ ಅವರು ರುಚಿಯಾಗಿ ತಯಾರಿಸಿ ಗ್ರಾಹಕರಿಗೆ ಸರ್ವ್ ಮಾಡ್ತಿದ್ರು. ಇದು ಒಂದಷ್ಟು ಕಾಲ ಯಶಸ್ವಿಯಾಗಿನೇ ಮುಂದುವರಿತು. ಇದರ ಮಾಲೀಕರಾದಂತ ಪರಮೇಶ್ವರ್ ಮಯ್ಯರ್ ಅವರು ಕೆಲ ಕಾಲದ ನಂತರ ಮರಣ ಹೊಂದಿದಾಗ ಆ ಒಂದು ಬಿಸ್ನೆಸ್ ಅವರ ನಂತರ ಅವರ ಕೊನೆಯ ಸೋದರ ಆದಂತ ಯಜ್ಞ ನಾರಾಯಣ ಮಯ್ಯ ಅವರು ಕೈಗೆತ್ಕೊಳ್ತಾರೆ. ಈ ಒಂದು ಬಿಸ್ನೆಸ್ ಮುಂದೆ ಜನಪ್ರಿಯಾಗಿ MTR ಅನ್ನುವಂತ ಹೆಸರು ಬರೋದಕ್ಕೆ ಕಾರಣನೇ ಈ ಯಜ್ಞ ನಾರಾಯಣ ಮಯ್ಯ. ಅದು ಹೇಗೆಂದ್ರೆ ಇವರು ಈ ಬಿಸ್ನೆಸ್ ಕೈಗೆತ್ಕೊಂಡ ತಕ್ಷಣ ಮೊದಲು ಮಾಡದಂತ ಕೆಲಸ ಏನು ಅಂದ್ರೆ ಅದರ ಹೆಸರನ್ನ ಬದಲಿಸಿದ್ದು. ಆಗ್ಲೇ ಅದು ಬ್ರಾಹ್ಮಿನ್ ಕಾಫಿ ಕ್ಲಬ್ ನಿಂದ ಮಾವಳ್ಳಿ ಟಿಫನ್ ರೂಮ್ಸ್ ಎಂಬ ಹೆಸರನ್ನ ಪಡೆದದ್ದು. ಇದರ ಸಂಕ್ಷಿಪ್ತ ರೂಪನೇ ಈಗಿನ MTR ಅಂದ್ರೆ ಮಾವಳ್ಳಿ ಟಿಫನ್ ರೂಮ್. ಯಜ್ಞ ನಾರಾಯಣ ಮಯ್ಯ ಅವರು ಈ MTR ಅನ್ನ ರಾಜ್ಯಾದ್ಯಂತ ವಿಸ್ತಾರ ಮಾಡೋದಕ್ಕೆ 3 ಮುಖ್ಯ ತಂತ್ರಗಳನ್ನ ಅನುಸರಿಸ್ತಾರೆ. ಅದರಲ್ಲಿ ಮೊದಲನೇದು 1940ರ ಸಮಯದಲ್ಲಿ ವಿಶ್ವಾದ್ಯಂತ ದ್ವಿತೀಯ ಮಹಾಯುದ್ಧ ವ್ಯಾಪಿಸಿದಾಗ ಯುದ್ಧದ ದೆಸೆಯಿಂದ ಎಲ್ಲಾ ಕಡೆ, ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಅಕ್ಕಿಗೆ ಹಾಹಾಕಾರ ಉಂಟಾಗಿ ಅಕ್ಕಿ ಧಾನ್ಯದ ಕೊರತೆ ಸೃಷ್ಟಿಯಾಗಿತ್ತು. MTR ನಲ್ಲಿ ಆಗ ಅಕ್ಕಿಯ ಹಿಟ್ಟಿನಿಂದ ಮಾಡ್ತಿದ್ದಂತ ಇಡ್ಲಿಗಳು ತುಂಬಾ ಜನಪ್ರಿಯ ಆಗಿದ್ವು. ಆಗ ಅವಿಗೆ ಅಕ್ಕಿಯ ಸಪ್ಲೈ ನಿಂತು ಅದು ಸಿಗದಂತ ಕಾರಣ ಯಜ್ಞ ನಾರಾಯಣ ಮಯ್ಯ ಅವರು ಅದರ ಬದಲಿಗೆ ರವೆಯನ್ನ ಬಳಸಿ ಇಡ್ಲಿಯನ್ನ ತಯಾರು ಮಾಡಿದ್ರು. ವೀಕ್ಷಕರೇ, ಅಲ್ಲಿವರೆಗೂ ಇಡ್ಲಿಯನ್ನ ಅಕ್ಕಿಯ ಹೊರತು ರವೆಯಿಂದ ಮಾಡಬಹುದು ಅನ್ನುವಂತ ಕಾನ್ಸೆಪ್ಟೇ ಪರಿಚಯ ಆಗಿರಲಿಲ್ಲ. ಸಂದರ್ಭಕ್ಕೆ ತಕ್ಕಂತೆ ಅವರು ಪರಿಚಯ ಮಾಡದಂತ ಈ ಒಂದು ರವೆ ಇಡ್ಲಿ ಆಗ ನಿಜಕ್ಕೂ ಸಖತ್ ಪಾಪ್ಯುಲರ್ ಆಯ್ತು. ಇದರ ಸ್ವಾದಿಷ್ಟತೆ ಹಾಗೂ ರುಚಿ ಆಗ ಅನೇಕರನ್ನ ಇವರ MTR ಕಡೆ ಹುಡುಕೊಂಡು ಬರುವಂತೆ ಮಾಡುತ್ತೆ. ವೀಕ್ಷಕರೇ, ನೀವು ಕೂಡ ಗಮನಿಸಿರಬಹುದು, ಈಗಲೂ ಕೂಡ MTR ನಲ್ಲಿ ಈ ಮಾಮೂಲು ಇಡ್ಲಿಗಿಂತ ರವೆ ಇಡ್ಲಿಯೇ ತುಂಬಾ ಫೇಮಸ್. ಇದರ ರವೆ ಇಡ್ಲಿ ಹಾಗೂ ಇಲ್ಲಿ ಸಿಗುವಂತ ಫಿಲ್ಟರ್ ಕಾಫಿಗಳು ಕನ್ನಡದ ಶ್ರೇಷ್ಠ ನಟರಾದಂತ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಈ ರೀತಿ ಮೊದಲಾದವರಿಗೆ ಅತ್ಯಂತ ಪ್ರಿಯವಾದಂತ ಆಯ್ಕೆಗಳಾಗಿದ್ವು. ಯಾವಾಗಲಾದ್ರೂ ಶೂಟಿಂಗ್ ಸಮಯದಲ್ಲಿ ಅಥವಾ ಬಿಡುವಿನ ವೇಳೆಯಲ್ಲಿ ನಟರಾದಂತ ರಾಜಣ್ಣ, ವಿಷ್ಣು ಇವರೆಲ್ಲ ಸಮಯವನ್ನ ಮಾಡಿಕೊಂಡು ಇಲ್ಲಿಗೆ ಬಂದು ಇಡ್ಲಿ ಹಾಗೂ ಕಾಫಿಯನ್ನ ಸವಿದು ಹೋಗ್ತಾ ಇದ್ದದ್ದು ವಿಶೇಷ.
ಇವತ್ತಿಗೂ MTR ಜನಸಾಮಾನ್ಯರು ಮಾತ್ರವಲ್ಲದೆ ಎಷ್ಟೋ ಜನ ಸೆಲೆಬ್ರಿಟಿಗಳಿಗೆ ಫೇವರೇಟ್ ಫುಡ್ ಸ್ಪಾಟ್ ಆಗಿದೆ. ಅಕ್ಕಿ ಹಿಟ್ಟಿನ ಇಡ್ಲಿಯ ಜೊತೆ ರವೆ ಇಡ್ಲಿಯನ್ನು ಕೂಡ ಪರಿಚಯ ಮಾಡಿ ಅದನ್ನ ಇಂಪ್ರೂವ್ ಮಾಡಿದೆ ಇವರು ಅನುಸರಿಸಿದಂತ ಮೊದಲ ಸ್ಟ್ರಾಟಜಿ. ಇನ್ನು ಎರಡನೇದೇನಪ್ಪಾ ಅಂದ್ರೆ, ಹೇಗೂ ಇವರ MTR ಆಗ ಬೆಂಗಳೂರು ತುಂಬಾ ಫೇಮಸ್ ಆಗಿತ್ತು. ಅದರ ಬಿಸ್ನೆಸ್ ಅನ್ನ ಇನ್ನೂ ಕೂಡ ಹಿಗ್ಗಿಸಬೇಕು ಹಾಗೂ ಫುಡ್ ಬಿಸ್ನೆಸ್ ಬಗ್ಗೆ ಇನ್ನೂ ಹೊಸ ವಿಷಯಗಳನ್ನ ಕಲಿತು ಅಳವಡಿಸಿಕೊಳ್ಬೇಕು ಅನ್ನುವಂತ ಉದ್ದೇಶದಿಂದ ಅವರು ಒಂದ್ಸಲ ಕೆಲವು ಯುರೋಪ್ ದೇಶಗಳಿಗೆ ವಿಸಿಟ್ ಮಾಡ್ತಾರೆ. ಅಲ್ಲಿ ಎಷ್ಟೋ ಫೇಮಸ್ ಹಾಗೂ ಸಕ್ಸಸ್ಫುಲ್ ರೆಸ್ಟೋರೆಂಟ್ಗಳಿಗೆ ಭೇಟಿಯನ್ನ ಕೊಟ್ಟು ಅವುಗಳ ರೀತಿ ನೀತಿಯ ಬಗ್ಗೆ ಸ್ಟಡಿ ಮಾಡುವಾಗ ಅವರು ಅಲ್ಲೆಲ್ಲ ಅತ್ಯಂತ ಕಾಮನ್ ಆಗಿ ಗಮನಿಸಿದಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಅದು ಕ್ಲೀನ್ನೆಸ್ ಮತ್ತು ಹೈಜೀನ್, ಅಂದ್ರೆ ಶುಚಿ ಮತ್ತು ರುಚಿ. ಅಂದ್ರೆ ಅಲ್ಲಿರೋರು ತಮ್ಮ ರೆಸ್ಟೋರೆಂಟ್ಗಳ ಕಿಚನ್ಗಳನ್ನ ತುಂಬಾ ಸ್ವಚ್ಛವಾಗಿ ಇಟ್ಕೊಂಡಿದ್ರು ಹಾಗೂ ಅವರ ಹೋಟೆಲ್ ತುಂಬಾ ಕ್ಲೀನ್ ಆಗಿತ್ತು. ಇದನ್ನ ಗಮನಿಸಿದಂತ ಅವ್ರಿಗೆ ಈ ಕ್ಲೀನ್ನೆಸ್ ನ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು. ಅಲ್ಲಿಂದ ವಾಪಸ್ ಬಂದಂತ ಅವರು ತಮ್ಮ MTR ನ ಕೇಂದ್ರಗಳಲ್ಲೂ ಕೂಡ ಅದನ್ನೇ ಅಳವಡಿಸಿಕೊಂಡ್ರು. ಈ ಸ್ವಚ್ಛತೆ ಹಾಗೂ ಶುಚಿತ್ವವನ್ನು ಅವರು ಪಾಲಿಸಿದ ಮೇಲಂತೂ ಅಲ್ಲಿಗೆ ಬರೋರ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಯ್ತು. MTR ನ ರೆಸ್ಟೋರೆಂಟ್ಗಳಲ್ಲಿ ಆಗಿಂದ ಈವರೆಗೂ ಅಲ್ಲಿಗೆ ಬರುವಂತ ಗ್ರಾಹಕರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಯಾಕೆಂದ್ರೆ ಇವರು ಕೇವಲ ತಮ್ಮ ಸ್ಥಳ ಕಿಚನ್ಗಳನ್ನ ಮಾತ್ರ ಸ್ವಚ್ಛವಾಗಿ ಇಟ್ಕೊಳ್ಳೋದಷ್ಟೇ ಅಲ್ಲದೆ ಬದಲಿಗೆ ಇವರು ಜನರಿಗೆ ಸರ್ವ್ ಮಾಡುವಂತ ಆಹಾರ ಕೂಡ ಅತ್ಯಂತ ರುಚಿಯಿಂದ ಕೂಡಿರುತ್ತೆ. ವೀಕ್ಷಕರೇ, ಯಾವುದೇ ಗ್ರಾಹಕನಿಗೆ ಬೇಕಿರೋದು ಏನ್ ಹೇಳಿ, ಆತ ತಿನ್ನುವಂತ ಆಹಾರ ರುಚಿಯಾಗಿರ್ಬೇಕು ಹಾಗೂ ಕ್ಲೀನ್ ಇರಬೇಕು, ಮತ್ತೆ ಸ್ಥಳ ಕೂಡ ಶುಭ್ರವಾಗಿರಬೇಕು. ಇದಿಷ್ಟನ್ನು ಕೂಡ ಈ MTR ಮೊದಲಿಂದನೂ ಪಾಲಿಸ್ತಾ ಬಂದಿದೆ. ಈ MTR ಅಂದ್ರೆ ಅದರ ಆಹಾರ ರುಚಿಯಾಗಿರೋದು ಮಾತ್ರ ಅಲ್ಲ, ಅದರ ಸ್ಥಳ ಹಾಗೂ ಒಳಾಂಗಣ ಏರಿಯಾ ಕೂಡ ಕ್ಲೀನ್ ಆಗಿರುತ್ತೆ ಅನ್ನುವಂತ ವಾಡಿಕೆ ಮೊದಲಿಂದನೂ ಇದೆ. ಇನ್ನು ಮೂರನೇ ಸ್ಟ್ರಾಟಜಿ ಏನಪ್ಪಾ ಅಂದ್ರೆ, ಆಗ ಯಜ್ಞ ನಾರಾಯಣಮಯ್ಯ ಅವರು ತಮ್ಮ ಯುರೋಪ್ನ ಪ್ರವಾಸದಲ್ಲಿದ್ದಾಗಲೇ ಇನ್ನೂ ಒಂದು ವಿಷಯವನ್ನ ಗಮನಿಸಿದ್ರು. ಅಲ್ಲೆಲ್ಲ ಸಿಗುವಂತ ಫುಡ್ ಡಿಶ್ಗಳನ್ನ ಪಟ್ಟಿ ಮಾಡ್ತಿದ್ದಂತ ಅವರು ಅಲ್ಲಿ ಕೊಡ್ತಿದ್ದಂತ ಕೆಲವು ವಿಶೇಷ ಬಗೆಯ ಡಿಸರ್ಟ್ಗಳನ್ನು ಕೂಡ ನೋಡಿದ್ರು. ಇವು ಅಲ್ಲಿ ತುಂಬಾ ಜನಪ್ರಿಯ ಆಗಿದ್ವು. ಈ ಡಿಸರ್ಟ್ ಅಂದ್ರೆ ಒಂದ್ ರೀತಿ ಊಟ ಆದ್ಮೇಲೆ ತಿನ್ನುವಂತ ಆಹಾರಗಳು, ಅಂದ್ರೆ ಪಾಯಸ, ಐಸ್ ಕ್ರೀಮ್, ಸಿಹಿ ಕೀರು, ಜಿಲೇಬಿ, ರಸಗುಲ್ಲ, ಈ ರೀತಿ ಸಿಹಿ ತಿಂಡಿಗಳು. ಹಾಗಾಗಿ ಇಲ್ಲಿ ಸಿಗುವಂತ ಧಾನ್ಯಗಳನ್ನ ಬಳಸಿ ಸ್ವಂತದ ಡಿಸರ್ಟ್ ಅನ್ನ ತಯಾರು ಮಾಡೋದಕ್ಕೆ ಅವರು ಚಿಂತಿಸಿದ್ರು. ಅವರು ಯಾವ ರೆಸಿಪಿ ಬಳಸಿ ಯಾವ ತರದ ಡಿಸರ್ಟ್ ತಯಾರು ಮಾಡಬೇಕು ಅನ್ನೋದಕ್ಕಿಂತ ಅದನ್ನ ಮಾರ್ಕೆಟಿಂಗ್ ಮಾಡೋದಕ್ಕೆ ಅವರು ಆರಿಸಿದಂತ ಕ್ರಮ ಇತ್ತಲ್ಲ, ಅದು ನಿಜಕ್ಕೂ ತುಂಬಾ ಸ್ಮಾರ್ಟ್. ಅದು 1954ರ ಸಮಯ. ಆಗ ತೆಲುಗಿನ ಸ್ಟಾರ್ ಹೀರೋ ಆಗಿದ್ದಂತ ಶ್ರೀಯುತ NTR ಹಾಗೂ ನಟಿ ಸಾವಿತ್ರಿ ರವರ ನಟನೆಯ ಚಂದ್ರಹಾರ ಅನ್ನುವಂತ ಚಲನಚಿತ್ರವೊಂದು ರಿಲೀಸ್ ಆಗಿ ಸಖತ್ ಯಶಸ್ವಿಯಾಗಿತ್ತು. ಈ ಒಂದು ಸಿನಿಮಾದಿಂದ ಆಗ MTR ಅವರ ಮಾರ್ಕೆಟಿಂಗ್ ಕೂಡ ಜಾಸ್ತಿ ಆಯಿತು. NTR ಅವರ ಈ ಚಿತ್ರಕ್ಕೂ ಮತ್ತು ನಮ್ಮ MTRಗೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು. ವಾಸ್ತವವಾಗಿ ಅವೆರಡಕ್ಕೂ ಕೂಡ ಯಾವುದೇ ಸಂಬಂಧ ಇರಲಿಲ್ಲ. ಆದ್ರೆ ಯಜ್ಞ ನಾರಾಯಣ ಅವರು ತಾವು ಹೊಸದಾಗಿ ತಯಾರು ಮಾಡಿದಂತ ಒಂದು ಡಿಸರ್ಟ್ಗೆ ಚಂದ್ರಹಾರ ಅಂತಾನೆ ಹೆಸರಿಡ್ತಾರೆ. ವೀಕ್ಷಕರೇ, MTR ಅವರ ಚಂದ್ರಹಾರ ಅನ್ನುವಂತ ಈ ಒಂದು ಸ್ವೀಟ್ ರೆಸಿಪಿ ಇದೆಯಲ್ಲ, ಅದು ಈಗಲೂ ಕೂಡ ತುಂಬಾ ಫೇಮಸ್. ಆಗ ತೆಲುಗಿನ ಚಂದ್ರಹಾರಂ ಅನ್ನುವಂತ ಚಿತ್ರ ಎಲ್ಲಾ ಕಡೆ ತುಂಬಾ ಯಶಸ್ವಿಯಾಗಿತ್ತು. ಅದನ್ನೇ ತಮ್ಮ ರೆಸಿಪಿಯ ಹೆಸರನ್ನಾಗಿ ಇಟ್ಟು ಯಜ್ಞ ನಾರಾಯಣ ಅವರು ಜನಪ್ರಿಯ ಆಗುವಂತೆ ಮಾಡಿದ್ರು. ಇಂಥದ್ದೇ ತಂತ್ರವನ್ನ ಭಾರತದ ಇನ್ನೊಂದು ಮುಖ್ಯ ಸ್ವೀಟ್ ಸಂಸ್ಥೆ ಆದಂತ ಹಲ್ದಿರಾಮ್ ಕೂಡ ಅನುಸರಿಸಿ ಗೆದ್ದದ್ದು ಬೇರೆಯದೇ ಕತೆ. ಅವರು ತಮ್ಮ ಒಂದು ಖಾದ್ಯಕ್ಕೆ ಭಾರತದ ರಾಜನೊಬ್ಬನ ಹೆಸರನ್ನ ಇಟ್ಟು ಯಶಸ್ವಿಯಾಗಿದ್ರು. ಈ ರೀತಿ ವೈರಲ್ ಆದಂತ ಯಾವುದೇ ಹೆಸರನ್ನು ಕೂಡ ಕಾಪಿ ಮಾಡೋದು ಒಂದು ಪ್ರಭಾವಿತವಾದಂತ ಬಿಸ್ನೆಸ್ ನ ಟ್ರಿಕ್. ಅದನ್ನ ಯಾವ ರೀತಿ ಅನುಸರಿಸಬೇಕು ಅನ್ನೋದು ಆ ಒಂದು ಕಾಲಕ್ಕೆ ಈ ನಾರಾಯಣರವ್ರಿಗೆ ಗೊತ್ತಿತ್ತು. ಅತಿ ಹೆಚ್ಚು ಜನರಿಗೆ ಗೊತ್ತಿರುವಂತಹ ಹೆಸರನ್ನ ಬಳಸಿಕೊಂಡಾಗ ಅದು ಪರೋಕ್ಷವಾಗಿ ಜನರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತೆ ಮಾಡುತ್ತೆ. ಈ ರೀತಿ ಯಜ್ಞ ನಾರಾಯಣ ಅವರು ತಮ್ಮ ಜೀನಿಯಸ್ ಸ್ಟ್ರಾಟಜಿಗಳಿಂದ MTR ಅನ್ನ ಬೆಂಗಳೂರಿನ ಪ್ರಮುಖ ಫುಡ್ ಬ್ರಾಂಡ್ ಆಗಿ ಬಳಸಿದಂತ ನಂತರ 1968ರಲ್ಲಿ ಅವರು ಕಾಲ್ವಾಗ್ತಾರೆ, ಅಂದ್ರೆ ತೀರು ಹೋಗ್ತಾರೆ. ಅವರ ನಂತರ ಇದರ ಉಸ್ತುವಾರಿಯನ್ನ ಅವರ ಕುಟುಂಬದ ಮುಂದಿನ ತಲೆಮಾರಿನವರಾದಂತ ಸದಾನಂದಮಯ್ಯ ಅವರು ವಹಿಸ್ಕೊಳ್ತಾರೆ. ಈ ಸದಾನಂದಮಯ್ಯ ಅವರು ಯಾರು ಅಂದ್ರೆ, ಅವರು ಯಜ್ಞ ನಾರಾಯಣ್ ಇದ್ದಾರಲ್ಲ ಅವ್ರ ಮಗ. ಇವರು ಕೂಡ ಅದನ್ನ ಯಶಸ್ವಿಯಾಗಿನೇ ಮುನ್ನಡೆಸಿಕೊಂಡು ಹೋದ್ರು. ಆದ್ರೆ ಆ ಒಂದು ಸಮಯದಲ್ಲಿ ಒಂದು ಅನಿರೀಕ್ಷಿತ ಅಡೆತಡೆ ಎದುರಾಗುತ್ತೆ. ಅದೇ 1975ರ ಎಮರ್ಜೆನ್ಸಿಯ ಸಂದರ್ಭ. 1975ರ ಜುಲೈ 25ನೇ ತಾರೀಕು ಶ್ರೀಮತಿ ಇಂದಿರಾ ಗಾಂಧಿ ಅವರು ನ್ಯಾಷನಲ್ ಎಮರ್ಜೆನ್ಸಿಯನ್ನ ದೇಶದ ಮೇಲೆ ಹೇರ್ತಾರೆ. ಇದ್ರ ಜೊತೆ ಅದೇ ವರ್ಷ ಸರ್ಕಾರ ಹೊಸದಾಗಿ 1975ರ ಫುಡ್ ಆಕ್ಟ್ ಅನ್ನ ಜಾರಿ ಮಾಡ್ತು. ಅದ್ರ ಪ್ರಕಾರ ಆಗ ಅಸ್ತಿತ್ವದಲ್ಲಿ ಇದ್ದಂತ ಅನೇಕ ಹೋಟೆಲ್, ರೆಸ್ಟೋರೆಂಟ್ಗಳು ತಮ್ಮ ಆಹಾರಗಳ ಬೆಲೆಗಳನ್ನ ಇರೋದಕ್ಕಿಂತ ಕಡಿಮೆ ದರಕ್ಕೆ ಮಾರಬೇಕು ಅನ್ನುವಂತ ಷರತ್ತು ಜಾರಿಗೆ ಬಂತು. ಎಷ್ಟೋ ಆಹಾರ ಸರ್ವ್ ಮಾಡುವಂತ ಸಂಸ್ಥೆಗಳಿಗೆ ಹಾಗೂ ಹೋಟೆಲ್ಗಳಿಗೆ ಇದು ತೀವ್ರವಾದಂತಹ ನಷ್ಟಕ್ಕೆ ಹೊಡೆತವನ್ನ ಕೊಟ್ಟಿತ್ತು. ಇದರಿಂದ ಅನೇಕರು ಬಿಸ್ನೆಸ್ ಮಾಡಲಾಗದೆ ತಮ್ಮ ಬಿಸ್ನೆಸ್ ಅನ್ನ ಅಲ್ಲಿಗೆ ನಿಲ್ಲಿಸಿದ್ರು. ಆ ಒಂದು ಸಮಯದಲ್ಲಿ MTRಗೂ ಇದರ ಬಿಸಿ ತಟ್ಟಿತ್ತು. ಆದ್ರೂ ಕೂಡ ಇತರರ ಹಾಗೆ ಬಿಸ್ನೆಸ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಇಷ್ಟಪಡದಂತ ಸದಾನಂದರವರು ತಾವು ಆವರೆಗೂ ಗಳಿಸಿ ಉಳಿಸಿದಂತ ಅತ್ಯಧಿಕ ಲಾಭಾಂಶವನ್ನೇ ಬಳಸಿ ಸರ್ಕಾರದ ಹೊಸ ರೂಲ್ಸ್ ನಂತೆ ಕಡಿಮೆ ಬೆಲೆಗೆ ತಮ್ಮ ಫುಡ್ ರೆಸಿಪಿಗಳನ್ನ ಜನರಿಗೆ ಮಾರೋದಕ್ಕೆ ಶುರು ಮಾಡಿದ್ರು. ಅವರು ತಮ್ಮ ಲಾಭ, ಆದಾಯ ಹಾಗೂ ನಷ್ಟವನ್ನ ಎಷ್ಟೇ ಸರಿದೂಗಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆಗ್ತಿದ್ದಂತ ನಷ್ಟವನ್ನ ಅವರಿಂದ ಕಂಟ್ರೋಲ್ ಮಾಡೋದಕ್ಕೆ ಆಗ್ಲೇ ಇಲ್ಲ. ಅವ್ರಿಗೆ ಪ್ರತಿ ತಿಂಗಳು ಕೂಡ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗ್ತಿತ್ತು. ಕೊನೆಗೆ ಇದು ಯಾವ ರೇಂಜಿಗೆ ಹೋಯ್ತು ಅಂದ್ರೆ, ಎಲ್ಲರ ಹಾಗೆ ಅವರು ಕೂಡ ತಮ್ಮ ಟಿಫನ್ ರೂಮ್ಸ್ ನ ಮುಚ್ಚಬೇಕಾದಂತ ಸ್ಥಿತಿ ಉಂಟಾಯ್ತು. ಕೊನೆಗೆ ಅವರು ಕೂಡ ತಮ್ಮ ಕೇಂದ್ರಗಳನ್ನ ತಾತ್ಕಾಲಿಕವಾಗಿ ಮುಚ್ಚಿದ್ರು. ಹಾಗಂತ ಅವರು ಧೃತಿಗೆಡ್ಲಿಲ್ಲ, ಸುಮ್ನೆ ಕೂಡ ಕೂರ್ಲಿಲ್ಲ.
ಅವರು ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಬೆಲೆಗೆ ಆಹಾರ ತಯಾರು ಮಾಡಿದ್ರು ಕೂಡ ಅವನ ಸಮಯದಲ್ಲಿ ಜನ ಹೆಚ್ಚು ಹೊರಗಡೆ ಬರದೆ ಮಾಡದಂತ ಆಹಾರದಲ್ಲಿ ಸಾಕಷ್ಟು ಹಾಗೇನೆ ಉಳಿದು ವ್ಯರ್ಥ ಆಗ್ತಿತ್ತು. ಆಗ ಸದಾನಂದ ಮೈ ಅವರು ಒಂದು ಹೊಸ ಐಡಿಯಾವನ್ನ ಮಾಡ್ತಾರೆ. ಅದೇನಪ್ಪ ಅಂದ್ರೆ ಆಹಾರವನ್ನ ಪ್ಯಾಕ್ ಮಾಡಿ ಮಾರಾಟ ಮಾಡೋದು. ಆಗಷ್ಟೇ ಮಾಡದಂತ ಆಹಾರ ಜನಗಳು ಬರದೆ ವ್ಯರ್ಥ ಆಗುವಂತ ಬದಲು ಅದೇ ಆಹಾರವನ್ನ ಸರಿಯಾದ ರೀತಿಯಲ್ಲಿ ಪ್ಯಾಕ್ ಮಾಡಿ ಮಾರಾಟ ಮಾಡಿದ್ರೆ ಅದು ಬೇಗ ಹಾಳಾಗಲ್ಲ. ಬಹಳ ವಾರದವರೆಗೂ ಅದು ಬಾಳಿಕೆ ಬರುತ್ತೆ ಮತ್ತು ಅದನ್ನ ಜನ ಮನೆಯಲ್ಲೇ ಕೂತು ಸೇವಿಸಬಹುದು. ಇದರಿಂದ ನಷ್ಟ ಕೂಡ ತಪ್ಪಿ ಆದಾಯ ಬರುತ್ತೆ ಮತ್ತು ಅದರ ಜೊತೆ ಲಾಭ ಕೂಡ ಸಸ್ಟೈನ್ ಆಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತು. ಅವ್ರಿಗೂ ಕೂಡ ಈ ಒಂದು ಐಡಿಯಾ ಸರಿಯಿಸಿ ಅವರು ತಮ್ಮ ಪ್ಯಾಕೇಜ್ ಫುಡ್ಗಳ ಪ್ಯಾಕ್ಗಳ ಜೊತೆ ರವಾ ಇಡ್ಲಿ, ಉಪ್ಪಿಟ್ಟು, ರೈಸ್, ಇಡ್ಲಿ, ಪುಳಿಯೋಗರೆ, ಮಸಾಲ ಈ ರೀತಿ ಮೊದಲಾದವುಗಳನ್ನ ತಯಾರು ಮಾಡಿ ಅವುಗಳನ್ನ ಮೊದಲ ಬಾರಿಗೆ ಪ್ಯಾಕ್ ಮಾಡಿ MTR ನ ಇನ್ಸ್ಟಂಟ್ ಮಿಕ್ಸ್ ಗಳನ್ನ ಮಾರಾಟ ಮಾಡ್ತಾರೆ. ಇವತ್ತಲ್ಲ ನಾಳೆ ಎಮರ್ಜೆನ್ಸಿ ಮುಗಿಯುತ್ತೆ, ಆಗ ಜನ ಬಂದೇ ಬರ್ತಾರೆ, ಅವ್ರಿಗೆ ಇಲ್ಲಿ ಸರ್ವ್ ಮಾಡಬಹುದು. ಹಾಗೂ ಅದ್ರ ಜೊತೆ ಈ ಒಂದು ಪ್ಯಾಕೆಟ್ ಫುಡ್ ಹಾಗೂ ಇನ್ಸ್ಟಂಟ್ ಮಿಕ್ಸ್ ಗಳು ಕೂಡ ಸೇಲ್ ಆಗ್ತವೆ ಅಂತ ಸದಾನಂದ್ ಯೋಚಿಸಿದ್ರು. ಅವರ ಈ ಒಂದು ತಂತ್ರ ನಿಜಕ್ಕೂ ಕೆಲಸ ಮಾಡ್ತು. ಆವರೆಗೂ MTR ಕೇಂದ್ರಗಳ ಮೇಲೆ ಇದ್ದಂತ ಜನರ ಅತಿಯಾದ ಆಸಕ್ತಿ ಇದೀಗ ಅವರು ಮಾರಾಟ ಮಾಡದಿದ್ದಂತ ರೆಡಿಮೇಡ್ ಫುಡ್ಗಳ ಹಾಗೂ ಇನ್ಸ್ಟಂಟ್ ಪ್ಯಾಕೆಟ್ಗಳ ಮೇಲೆ ಒಮ್ಮೆಲೆ ಶಿಫ್ಟ್ ಆಯಿತು. 1972ರಲ್ಲಿ ಎಮರ್ಜೆನ್ಸಿಯನ್ನ ಸರ್ಕಾರ ಹಿಂಪಡೆಯುತ್ತೆ. ಆ ಹೊತ್ತಿಗಾಗಲೇ ಇವರ ರೆಡಿಮೇಡ್ ಫುಡ್ ಐಟಮ್ಸ್ ಹಾಗೂ ಪ್ಯಾಕ್ಡ್ ಮಿಕ್ಸ್ ಗಳು ತುಂಬಾ ಜನಪ್ರಿಯ ಆಗಿದ್ವು. ಇದೇ ಸರಿಯಾದ ಸಮಯ ಅಂತ ಭಾವಿಸಿದಂತ ಸದಾನಂದ ಮೈ ಅವರು ಆಗ ಇವರ ಬಿಸ್ನೆಸ್ ನ ದಕ್ಷಿಣ ಭಾರತದ ಇತರ ರಾಜ್ಯಗಳನ್ನು ವಿಸ್ತಾರ ಮಾಡ್ತಾರೆ. ಅಂದ್ರೆ ಕರ್ನಾಟಕ ಮಾತ್ರವಲ್ಲದೆ ಅದು ಪಕ್ಕದ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳಕ್ಕೆ ಪರಿಚಯ ಮಾಡ್ತಾರೆ. ಆಗ ಅವರು ದಕ್ಷಿಣಕ್ಕೆ ಮಾತ್ರ ಅವರ ಆಹಾರಗಳನ್ನ ವಿಸ್ತಾರ ಮಾಡೋದಕ್ಕೆ ಒಂದು ಕಾರಣ ಕೂಡ ಇತ್ತು. ಅದೇನಪ್ಪ ಅಂದ್ರೆ ಇಲ್ಲೆಲ್ಲ ನಾವು ದಕ್ಷಿಣದ ಜನ ಸಾಮಾನ್ಯವಾಗಿ ಇಡ್ಲಿ, ಉಪ್ಪಿಟ್ಟು, ದೋಸೆ, ರವೆ ಇಡ್ಲಿ, ಪಲಾವ್ ಇವುಗಳನ್ನ ಇಷ್ಟಪಟ್ಟು ತಿಂತೀವಿ. ಹಾಗಾಗಿ ಇವಿಷ್ಟು ಆಹಾರಗಳು ದಕ್ಷಿಣದ ಎಲ್ಲಾ ಕಡೆ ಕೂಡ ಪ್ರಸಿದ್ಧಿಯನ್ನ ಪಡೆದಿದ್ವು. ಆದ್ರೆ ಉತ್ತರ ಭಾರತೀಯರು ಹಾಗಲ್ಲ. ಅವರ ಆಹಾರದ ಆಯ್ಕೆಗಳು ನಮ್ಗೆ ಹೋಲಿಸಿದ್ರೆ ಬಹಳ ವಿಭಿನ್ನ. ಆಗ MTR ನ ಆಹಾರಗಳು ಉತ್ತರ ಭಾರತದಲ್ಲೂ ಕೂಡ ಅಲ್ಲಲ್ಲಿ ಇದ್ರೂ ಅವು ಹೆಚ್ಚು ಯಶಸ್ವಿಯಾಗಿಲ್ಲ. ಯಾಕೆಂದ್ರೆ ಅಲ್ಲೆಲ್ಲ ಮೊದಲಿಂದನೂ ನಮ್ಮ ನೆಲದ ಇಡ್ಲಿ ದೋಸೆನ ತಿನ್ನೋರು ಕಡಿಮೆ. ಆಗ ಈ ಸದಾನಂದರವರು ಏನ್ ಮಾಡಿದ್ರು ಅಂದ್ರೆ ನಮ್ಮ ಆಹಾರವನ್ನ ಅವ್ರಿಗೆ ಬಲವಂತಾಗಿ ಹೇರುವಂತ ಬದಲು ಆಯಾ ರಾಜ್ಯದ ಜನ ಯಾವ್ದನ್ನ ಇಷ್ಟಪಟ್ಟು ತಿಂತಾರೋ ಅವೇ ರೆಸಿಪಿಗಳನ್ನ ತಿಳ್ಕೊಂಡು ಅಲ್ಲಿ ಅವುಗಳ ಇನ್ಸ್ಟಂಟ್ ಮಿಕ್ಸ್ ಅನ್ನ ತಯಾರು ಮಾಡಿ ಮಾರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಉದಾಹರಣೆಗೆ ದಾಲ್ ಫ್ರೈ ಮಿಕ್ಸ್, ಚನ್ನಾ ಮಸಾಲ, ಪನ್ನೀರ್ ಬಟರ್ ಮಸಾಲಾ ಮಿಕ್ಸ್ ಈ ರೀತಿ ಮೊದಲಾದವುಗಳನ್ನ ಅವರು ತಮ್ಮಲ್ಲೇ ತಯಾರು ಮಾಡಿ ಸೇಲ್ ಮಾಡ್ತಾರೆ. ಆಗ ನಿಧಾನವಾಗಿ MTR ಅನ್ನುವಂತ ಬ್ರಾಂಡ್ ದೇಶಾದ್ಯಂತ ಜನರ ನೆಚ್ಚಿನ ಆಯ್ಕೆಯಾಗುತ್ತೆ. ವೀಕ್ಷಕರೇ, ಈ ಮಯ್ಯ ಸಹೋದರರಲ್ಲಿ ಯಾರು ಕೂಡ MBA ಕೋರ್ಸ್ ಅನ್ನ ಮಾಡಿದವರಲ್ಲ, ಬದಲಿಗೆ ಅವರು ದೇಶ ಸುತ್ತಿದ ಜನ. ಅವರಲ್ಲಿ ಇದ್ದಂತ ಸ್ಕಿಲ್ ಹಾಗೂ ಡೆಡಿಕೇಶನ್ ಇವತ್ತು ಅವರ ಈ ಒಂದು ಸಂಸ್ಥೆಯನ್ನ ವಿಶ್ವದ ಟಾಪ್ ಮೋಸ್ಟ್ ಫುಡ್ ಬ್ರಾಂಡ್ ಆಗಿ ತಂದು ನಿಲ್ಲಿಸಿದೆ. 1924ರಿಂದ ಮುಂದಿನ ಹಲವು ದಶಕಗಳಲ್ಲಿ ಅವರು ಯೋಚಿಸಿ ಅಳವಡಿಸಿದಂತ ಇವೇ ಮುಂತಾದ ತಂತ್ರಗಳು MTR ನ ಸರ್ವತೋಮುಖ ಬೆಳವಣಿಗೆಗೆ ಕಾರಣ ಆದವು. ಈ ಸದಾನಂದರವರು ಮುಂದೆ 1989ರ ಸಮಯದಲ್ಲಿ MTR ಅನ್ನ ಏಷ್ಯಾದ ದೇಶಗಳಾದಂಥ ಸಿಂಗಾಪುರ್, ಮಲೇಷ್ಯಾ ಸೇರಿ ಆಸ್ಟ್ರೇಲಿಯಾ ಹಾಗೂ ವಿಶ್ವದ 30 ದೇಶಗಳಲ್ಲಿ ಸ್ಥಾಪಿಸಿದ್ರು. ಅಲ್ಲಿನ ಜನರಿಗೆ ನಮ್ಮ ನೆಲದ ಮಸಾಲೆಗಳ ಆಹಾರಗಳ ರುಚಿಯನ್ನ ಪರಿಚಯ ಮಾಡಿದ್ರು. ಇನ್ನು ಈ ಸಂಸ್ಥೆಯ ಭಾರತವೊಂದರಲ್ಲಿ ಇದರ ನೆಟ್ವರ್ತ್ ಸುಮಾರು 1853 ಕೋಟಿಗಿಂತನೂ ಹೆಚ್ಚು ಹಾಗೂ ಇಲ್ಲಿ ಇದರ ಒಟ್ಟಾರೆ ಆದಾಯ 2400 ಕೋಟಿಗಿಂತನೂ ಹೆಚ್ಚು ಅಂತ ಹೇಳಲಾಗುತ್ತೆ. ವೀಕ್ಷಕರೇ, ಉಡುಪಿಯ ಪೆರಂಪಲ್ಲಿಯ ಮೂಲದವರಾದಂಥ ಮಯ್ಯ ಸಹೋದರರಿಂದ ಶುರುವಾದಂಥ ಈ ಒಂದು ಸಣ್ಣ ಟಿಫಾನ್ ರೂಮ್ಸ್ ಇವತ್ತು ವಿಶ್ವ ಮಟ್ಟದಲ್ಲಿ ಫುಡ್ ಬ್ರಾಂಡ್ ಆಗಿ ಬೆಳೆದಂತ ಪರಿಣೆ ನಿಜಕ್ಕೂ ರೋಚಕವಾದದು. ಅವರು ಅಡಿಗೆ ಕೆಲಸದಿಂದ ಇಂಥದೊಂದು ಭವ್ಯ ಸಾಮ್ರಾಜ್ಯ ಕಟ್ಟಿದಂತ ಜರ್ನಿ ನಿಜಕ್ಕೂ ಸ್ಫೂರ್ತಿದಾಯಕ. ಕೇವಲ ಗ್ರಾಹಕರ ಸಂತೃಪ್ತಿ ಹಾಗೂ ಶುಚಿತ್ವ ಮತ್ತೆ ಗುಣಮಟ್ಟತೆ ಇಷ್ಟನ್ನೇ ಕಾಯ್ದುಕೊಂಡು ಬಂದು ಇವುಗಳಿಗೆ ಮಾತ್ರ ಆದ್ಯತೆ ಕೊಟ್ಟು MTR ಅನ್ನುವಂಥ ಬ್ರಾಂಡ್ ಅನ್ನ ಕಟ್ಟಿದಂತ ಅವರ ಸಾಹಸದ ಯಶೋಗಾಥೆ, ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಹಂಬಲ ಇರುವಂತ ಎಲ್ರಿಗೂ ಒಂದು ಪಾಠ. ವೀಕ್ಷಕರೇ, ಇದಿಷ್ಟು ನಮ್ಮ ಕರ್ನಾಟಕದ MTR ಅನ್ನುವಂಥ ಸಂಸ್ಥೆ ಜಗತ್ತಿನ ಎದುರು ತಲೆ ಎತ್ತಿ ನಿಂತು ಬೆಳೆದಂತ ಪರಿ ಅಂತ ಹೇಳ್ತಾ ಮತ್ತಷ್ಟು ಇಂಥವೇ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.